ಹಲೋ ಫ್ರೆಂಡ್ಸ್, ಕನ್ನಡ ಫೋನಿಕ್ಸ್ ಅಂದರೆ ಕನ್ನಡ ಧ್ವನಿಶಾಸ್ತ್ರ ಅಥವಾ ಕನ್ನಡ ಧ್ವನಿ ವಿಜ್ಞಾನ. ಇದನ್ನು ಯಾಕೆ ಧ್ವನಿ ವಿಜ್ಞಾನ ಅಂತ ಕರಿತೀವಿ ಅಂದರೆ ಇದರಲ್ಲಿ ಆಗುವಂಥ ಉಸಿರಿನ ಬಳಕೆಯಿಂದ ಒಂದೊಂದು ಸ್ವರನೂ ಒಂದೊಂದು ಸೌಂಡ್ ಕೊಡುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬನ್ನಿ. ಮೊದಲು ನಮ್ಮ 15 ಸ್ವರಮಾಲೆಯಲ್ಲಿ ಎಷ್ಟು ವಿಜ್ಞಾನ ಅಡಗಿದೆ, ಎಷ್ಟು ವೈಜ್ಞಾನಿಕವಾಗಿ ರಚಿಸಲ್ಪಟ್ಟಿದೆ ಅಂತ ನಾವು ತಿಳ್ಕೊಳ್ಳೋಣ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅ ಇಂದ ಹಿಡಿದು ಅಹವರೆಗಿನ 15 ಅಕ್ಷರಗಳನ್ನ ಸ್ವರಮಾಲೆ ಅಂತೀವಿ. ಹ್ರಸ್ವ ಸ್ವರ, ದೀರ್ಘ ಸ್ವರ, ಹೀಗೆ ಹ್ರಸ್ವ ಸ್ವರಗಳಾಗಿ ದೀರ್ಘ ಸ್ವರಗಳಾಗಿ ಉಸಿರನ್ನ ಬಳಕೆ ಇದರಲ್ಲಿ 1 ಮಾತ್ರೆ ಕಾಲದಲ್ಲಿ ಉಚ್ಚಾರಣೆ ಮಾಡ್ತೀವಿ. ಈ ಸ್ವರಗಳನ್ನ 2 ಮಾತ್ರೆ ಕಾಲದಲ್ಲಿ ಉಚ್ಚಾರಣೆ ಮಾಡ್ತೀವಿ. ಇದಾದ ನಂತರ ಹೊಸದೇನಪ್ಪ ಅಂತಂದರೆ ಸಂಯುಕ್ತಾಕ್ಷರ ಹಾಗೂ ಪ್ಲುತ ಸ್ವರ. ಇದು ಕೂಡ ನಮ್ಮ ಕನ್ನಡ ಸ್ವರಮಾಲೆಯಲ್ಲಿದೆ. ಏನಪ್ಪ ಅಂತ ತಿಳ್ಕೊಳ್ಬೇಕು ಅಂದರೆ ನೀವು ಫುಲ್ ವಿಡಿಯೋನ ನೋಡಬೇಕು.